ಸಣ್ಣ ನೀರಾವರಿ ಇಲಾಖೆಗೆ ಸೇರಿದ ಕೆರೆಯಲ್ಲಿ ಸಾವಿರಾರು ಮೀನುಗಳ ಸಾವಿನಿಂದ ದುರ್ವಾಸನೆ ಉಂಟಾಗಿದೆ. ಕಳೆದ 2-3 ದಿನಗಳ ಹಿಂದೆ ಕೆರೆಗೆ ತ್ಯಾಜ್ಯ ನೀರನ್ನು ನೇರವಾಗಿ ಕಾರ್ಖಾನೆಗಳ ರಾಸಾಯನಿಕ ಮಿಶ್ರಿತ ತ್ಯಾಜ್ಯ ನೀರು ಹರಿದಿದ್ದರಿಂದ ಮೀನುಗಳು ಸಾವನ್ನಪ್ಪಿವೆ ಎಂದು ಸ್ಥಳೀಯರಾದ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಸೊನ್ನೇಗೌಡ ದೂರಿದ್ದಾರೆ. ಕೆರೆಯಲ್ಲಿ ಮೀನುಗಳು ಸಾವನ್ನಪ್ಪಿ ಈಗಾಗಲೇ 3 ದಿನಗಳು ಕಳೆದಿವೆ. ದಡಕ್ಕೆ ಬಂದು ಸೇರಿರುವ ರಾಶಿ ಮೀನುಗಳು ಕೊಳೆತು ಗಬ್ಬು ನಾರುತ್ತಿವೆ. ನೀರಿನಲ್ಲಿಯೇ ಹಾಗೆ ಬಿಟ್ಟರೆ ನೀರು ಮತ್ತಷ್ಟು ಮಲಿನಗೊಳ್ಳುವ ಆತಂಕ ಎದುರಾಗಿದೆ. ಮೀನುಗಾರಿಕೆ ಇಲಾಖೆ ಅಥವಾ ಸಂಬಂಧಪಟ್ಟ ಇಲಾಖೆಯವರು ಮೃತ ಮೀನುಗಳನ್ನು ಕೆರೆಯಿಂದ ತೆಗೆದು ಗುಂಡಿಯಲ್ಲಿ ಹಾಕಿ ವಿಲೇವಾರಿ ಮಾಡಬೇಕಿದೆ. ಇನ್ನು ಈ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಕಾರ್ಯದರ್ಶಿ ರವಿ ರಾಜಘಟ್ಟ ಮಾತನಾಡಿ, ಈ ಭಾಗದ ಕೆರೆಗಳಲ್ಲಿ ಮೀನುಗಳ ಮಾರಣ ಹೋಮ ಇದೇ ಮೊದಲಲ್ಲ, ಕೊನೆಯೂ ಅಲ್ಲ. ಪದೇ ಇಂತಹ ಘಟನೆಗಳು ಸಂಭವಿಸುತ್ತಲೇ ಇದೆ. ಕೈಗಾರಿಕಾ ತ್ಯಾಜ್ಯ ನೀರನ್ನು ರಾತ್ರೋರಾತ್ರಿ ಕಳ್ಳದಾರಿಯಲ್ಲಿ ಕೆರೆಗೆ ಹರಿಸಿರುವುದರಿಂದ ಇಂದು ಮೀನುಗಳು ಸಾವನ್ನಪ್ಪಿವೆ. ಇದಕ್ಕೆ ಕಾರಣರಾದವರ ವಿರುದ್ಧ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದರು. ಇವತ್ತು ಬಾಶೆಟ್ಟಹಳ್ಳಿ ಕೆರೆಯಲ್ಲಿ ಸಾವಿರಾರು ಮೀನುಗಳು ನೀರಿನಲ್ಲಿ ಸತ್ತು ಬಿದ್ದಿದ್ದಾವೆ, ತೇಲ್ತಾ ಇದ್ದಾವೆ. ಈ ಘಟನೆ ಇದು ಮೊದಲನೇದು ಅಲ್ಲ, ಕೊನೆಯದು ಅಲ್ಲ. ಇದು ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು. ಯಾವತ್ತು ಬಾಶೆಟ್ಟಹಳ್ಳಿಗೆ ಕೈಗಾರಿಕಾ ಪ್ರದೇಶಗಳು, ಕೈಗಾರಿಕಾ ಕಾರ್ಖಾನೆಗಳು ಬಂದು ಅವತ್ತಿನಿಂದ ಈ ಕರ್ಮ ಪ್ರಾರಂಭ ಆಗಿದ್ದೆ. ಹೋರಾಟಗಳು ನಿರಂತರವಾಗಿ ನಡೀತಾ ಇರ್ತವೆ. ಇಲಾಖೆಗಳು ಬರ್ತಾ ಇರ್ತಾರೆ, ನೀರಿನ ಸ್ಯಾಂಪಲ್ ತಗೊಂಡು ಹೋಗ್ತಾ ಇರ್ತಾರೆ. ಅವ್ರ ಒಳಗಡೆ ಏನು ಮಾಡ್ಕೊತಾರೆ ಅನ್ನೋದು ಅವ್ರಿಗೆ ಗೊತ್ತು. ಯಾವುದೇ ಕಾರಣಕ್ಕೂ ಇವತ್ತಿನವರೆಗೂ ಒಂದು ಕಂಪ್ನಿಗೂ ಒಂದು ಶಿಕ್ಷೆ ಆದಂಥ ಉದಾಹರಣೆಗಳಿಲ್ಲ. ನಾವು ಸಾಕಷ್ಟು ಬಾರಿ ದೂರುಗಳು ಕೊಡ್ತೀವಿ. ದೂರು ಕೊಡೋದು ಮಾತ್ರ ನಮ್ಮ ಕೆಲಸ. ಆ ಇಲಾಖೆ ಅಧಿಕಾರಿಗಳು ಬರ್ತಾರೆ, ಪರಿಶೀಲನೆ ಮಾಡಿದ್ದೀವಿ, ವರದಿ ಬರಿತೀವಿ ಅಂತ ಹೋಗ್ತಾರೆ. ಅದಾದಮೇಲೆ ದೂರದಾರರಾದ ನಮಗೆ ಅದನ್ನು ಕೇಳೋ ಹಕ್ಕು ಕೂಡ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನ್ಯಾಯ ಅನ್ನೋದು ಮರೀಚಿಕೆ ಆಗಿದೆ. ಇಲ್ಲಿ ನಡಿಬೇಕಾಗಿರೋದು ಏಷ್ಯಾದ ಎರಡನೇ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗಬೇಕು ನಮಗೆ. ಇವತ್ತು ಕೂಡ ಕೈಗಾರಿಕಾ ಪ್ರದೇಶದ ಮುಖ್ಯವಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಪೀಣ್ಯ 2ನೇ ಹಂತದಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಅದಕ್ಕೂ ಅದನ್ನು ಇಲ್ಲಿಗೆ ತಗೊಂಬರ್ರಿ ಅಂತ ಹೋರಾಟಗಳು ನಡೀತಾನೆ ಇರ್ತವೆ. ನೋಡ್ರಿ, ಬೆಳಗ್ಗೆ ಬಂದಿದ್ದಾರೆ ಅಧಿಕಾರಿಗಳು, ಯಾರಿಗೂ ಗೊತ್ತಿಲ್ಲ. ಈಗ ಅವ್ರಿಗೆ ಫೋನ್ ಮಾಡಿದರೆ ನಾವು ಸ್ಯಾಂಪಲ್ ತಗೊಂಡೋಗಿದ್ದೀವಿ ಅಂತಾರೆ. ಏನು ಈ ಕೆರೆನ ನೀರು ಸ್ಯಾಂಪಲ್ ತಗೊಂಡೋಗಿ ಯಾವ ಕಾರ್ಖಾನೆದು ಅಂತ ಇವರೇನನ್ನ ಕಂಡಿಡಿದ್ಬಿಟ್ಟು ಯಾವ ಕಾರ್ಖಾನೆಗಾದರೂ ಒಂದು ಇವರು ಶಿಕ್ಷೆ ಕೊಡೋಕ್ಕೆ ಸಾಧ್ಯ ಇದೆಯಾ? ಇಂಥ ಒಂದು ನಿಟ್ಟಿನಲ್ಲಿ ಪರಿಸರ ಪ್ರತಿನಿತ್ಯ ಹಾಳಾಗ್ತಾ ಇದೆ. ಕುಡಿಯೋದಕ್ಕೆ ಅಲ್ಲ, ಬಳಸೋದಕ್ಕಲ್ಲ, ತೊಳ್ಕೊಳ್ಳೋಕ್ಕೂ ಯೋಗ್ಯ ಇಲ್ಲ ಈ ನೀರು. ಆ ರೀತಿ ಮಾಡ್ತಿದ್ದಾರೆ. ನಿರಂತರ ಹೋರಾಟಗಳು ನಡೀತಾನೆ ಇದ್ದಾವೆ, ಮುಂದೆ ನಡೀತಾನೆ ಇರ್ತವೆ. ಆದರೆ ನಮ್ಮ ಸತ್ತಂಥ ಈ ಅಧಿಕಾರಿಗಳು, ಈ ಒಂದು ಸತ್ತು ಮಲಗಿರ್ತಕ್ಕಂಥ ಇಲಾಖೆಗಳು ಇವು ಎಚ್ಚೆತ್ಕೊಳ್ಳೋದು ಇಲ್ಲ, ಈ ಸರೋಗೋದು ಇಲ್ಲ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.